ಚಿಗ ಚಿಗ ಏಯ್ ಬರ 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 ಓಲಾಯದ ರಜಾ ಬಗ ಪೊಯ್ಲದ ಏ ಏ ಏ ಏ ಏ ಅಡಿಗೆ ಅಡಿಗೆ ಚಿಗ 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 ಏ ಏ ಏ ರಜಾ ಚಿಗ ಚಿಗ ರಾಜ ಅಡಿಗ 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 ಅದು ಏನು ಸಾರಿ ಕಾಣೋದಿಲ್ಲ ಅದಕ್ಕೆ ರಾಜ ಚಿಗ ಏಯ್ ಬರ 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 ಓಲಾಯದ ರಜಾ ಬಗ ಪೊಯ್ಲದ ಏ ಏ ಏ ಏ ಅಡಿಗೆ ಅಡಿಗೆ ಚಿಗ 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 ಏ ಏ ಏ ರಜಾ ಚಿಗ ಚಿಗ ರಾಜ ಅಡಿಗ 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 ಅದು ಏನು ಸಾರಿ ಕಾಣೋದಿಲ್ಲ ಅದಕ್ಕೆ ರಾಜ ಓ ಬಂದ್ಯಾ ಬಾ ಏ ಚಿನ್ನ ಹಳೆ ಮನೆ ಅಣ್ಣಯ್ಯ ಬಂದಾನೆ ಕಾಲ್ ತೊಳಿಕ್ ಒಂದು ಚೊಂಬ್ ನೀರು ತಬ್ಬ ಬಂದ್ರ ಮನೇಲೆಲ್ಲ ಹುಷಾರದಾರ ಬಹಳ ಅಪರೂಪಕ್ಕೆ ಬಂದಿಲ್ಲ ಈ ಬಡವ ಮನೆಗೆ. ಅಪ್ಪಯ್ಯ ಹೆಂಗಿದ್ದಾರೆ? ನಾನೇ ಬರಬೇಕು ಅಂತ ಮಾಡಿದ್ದೆ ಮದುವೆ ಕರಿಯಕ್ಕೆ, ಆದ್ರೆ ಹಾಳಾದಿ ಕಾಲಿನ ಹುಣ್ಣು ಜಾಸ್ತಿ ಆಗ್ಬಿಟ್ಟಿದೆ. ರಸ್ಕಿ ಹೊಡೆದು ಸೋಲಕ್ಕೆ ಶುರುವಾಗೈತೆ. ಆ ಕಣ್ಣ ಪಂಡಿತ ಕೊಟ್ಟ ಔಷಧಿ ಹಾಕಿ ಹಾಕಿ ಸಾಕಾಯ್ತು. ಈಗ ಅದೇನೋ ಪುಟ್ಟಾಚಾರ್ಯ ಔಷಧಿ ಕೊಟ್ಟಿದ್ದಾನೆ, ಹಾಕಿದ್ದೀನಿ. ಮೊನ್ನೆಯಿಂದ ಜ್ವರ ಬೇರೆ ಶುರು ಆಗೈತೆ, ನಾಲ್ಗೆ ಎಲ್ಲ ಅಗರ ಆಗ್ಬಿಟ್ಟಿದೆ. ಕೊಲ್ಲೂರು ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತು. ಅವತ್ತು ನಿಮ್ಮನೆ ಸುಡುಗಾಡಿನಿಂದ ಎಲ್ಲ ಪೂರೈಸ್ಕೊಂಡು ಒಬ್ಬನೇ ಬರ್ತಿದ್ನಾ, ಆ ಚೌಡಿ ಬಂದ ಹತ್ರ ಯಾರೋ ಮೈ ಮುಟ್ಟಂಗಾಯ್ತು. ಅವತ್ತಿಂದ ಶುರು ಆಯ್ತು ನೋಡಿ ರಾತಿ. ಜ್ವರ, ಕೆಮ್ಮು, ಸುಸ್ತು, ಉಪ್ಸ. ಅಪ್ಪಯ್ಯ ಹೇಳ್ ಕಳ್ಸ್ಯಾನೆ ನಿಂಗೆ. ಕಷ್ಟದ ಕಾಲದಲ್ಲಿ ಸಾಲಾಗೆಲ್ಲ ಕೊಟ್ಟು ಉಪಕಾರ ಮಾಡಿದ್ದಕ್ಕೆ ನಮಗೆ ಸರಿಯಾಗಿ ಉಪಕಾರ ಮಾಡಿ ಅಂತೆ. ನಮ್ ಒಂದು ಮಾತು ಹೇಳ್ದೆ ಕೇಳ್ದೆ ಆ ಸಿಂಬಾವಿಗೆ ಹೆಣ್ಣನ್ನು ಕೂಡ ಕ್ಯಾಂಗ್ ಒಪ್ಪದೆ. ನನ್ನ ತಂಗಿನ ಬರಂಬಾವಂಗ್ ಕೊಟ್ಟು ಅವನ ತಂಗಿನ ನನಗೆ ತರೋದು ಅಂತ ನಿಶ್ಚಯ ಆಗಿದ್ರು ನೀ ಎಂತ ಅನ್ಯಾಯ ಮಾಡ್ದ? ಹಂಗಾರ ಹೆಣ್ಣು ಹೆತ್ತೋರು ಅವ್ರಿಷ್ಟಕ್ಕೆ ಹೆಣ್ಣು ಕೊಡು ಹಾಕಿಲ್ಲನ್ನು. ನಾನೇ ನನ್ನ ಕಾಲಿಗೆ ಬಿದ್ದು ನನ್ನ ಮಗಳ ಲಗ್ನ ಆಗೊಂದು ಕೇಳ್ಕೊಂಡ್ಲ, ಗೊತ್ತಾ? ಬೇಕಾದ್ರೆ ಹೋಗಿ ಕೇಳು ಕಲ್ಲೂರು ಮಂಜು ಭಟ್ರನ್ನ, ಎಂಥ ಇಕ್ಕಟ್ಟು ಸಿಗಾಕೊಟ್ಟಿದ್ದೆ ಅಂತ. ಒಲ್ಲೆ ಒಲ್ಲೆ ತಿಂದ ಮಗಳನ್ನ ನಾನೇ ಬಾವಿ ತಳ್ಳಂಗ್ ಹಾಕ್ತಿತ್ತು. ಯೋಚನೆ ಮಾಡು. ಅವನು ಸಣ್ಣ ಬಾವು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಹಿಂಗ್ಯಾಕೆ ಮಾಡ್ಬೇಕಿತ್ತು? ಅವನಿಗೆ ಕೊಡ್ತೀನಿ ಅಂದ್ರು. ನನ್ನ ಮನೆ ಮಠ ಉಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಸಾಲ ಕೊಡು ಅಂತ ದಮ್ಮೈಗುಡ್ಡೆ ಹಾಕಿದೆ. ಮುಕುಂದೇನ ಅಣ್ಣ ಒಂದು ಬಿಲ್ ಏನೋ ಕೊಡೋದಿಲ್ಲ ಅಂತ ಹೇಳ್ದೆ.
ಇನ್ನೇನು ಮಾಡಲು, ಬೇರೆ ದಾರಿ ಕಾಣದೆ ನನ್ನ ಕಳ್ಳ ನಾನೇ ಕಿತ್ಕೊಂಡು. ಹೀಗಾರು ಹೇಳು ಅವ್ರಿಗೆ ನಮ್ಮ ಹುಡುಗಿನ ಕೊಡಕ್ಕಾಗಲ್ಲ ಅಂತ. ಹಾ, ನನ್ನನ್ನು ತಿಂದು ಹಾಕಿಬಿಡ್ತಾರೆ. ಜಾತಿಯಿಂದ ಹೊರಗೆ ಹಾಕಿಸಿ 4 ಜನರ ಹತ್ರ ತಲೆ ಎತ್ತು ತಿರುಗಿ ಹಂಗೆ ಮಾಡಿಬಿಡ್ತಾರೆ. ಈಗ ಮದುವೆ ಗೊತ್ತಾಗಿದೆ, ಲಗ್ನ ಪತ್ರಿಕೆ ಬರ್ಸಿ ಕಳಿಸಿ ಆಗಿದ್ದು. ನಾ ಹೋಗಿ ಬರ್ತೀನಿ. ಉಣ್ಣ ಹೊತ್ತಾತು, ಉಣ್ಕೊಂಡು ಹೋಗ್ಬೋದಲ್ಲ. ಭರಂಬಾವ, ನೀವು ಆ ಹೂವಳ್ಳಿ ಹೆಣ್ಣನ್ನು ಲಗ್ನ ಮಾಡ್ಕೋತೀರಿ ಅಂತ ವರ್ತಮಾನ ಆತು. ಅದಕ್ಕೆ ಒಂದು ವಿಷಯ ಹೇಳಿ ಹೋಗೋಣ ಅಂತ ಆಟ ದೂರಿಂದ ಬಂದೆ. ಏನು? ಆ ಹೆಣ್ಣು ಸುಮಾರು ದಿನದಿಂದ ಆ ಕೋಣೂರು ಮುಕುಂದಯ್ಯನ ಜೊತೆ ಸಲಿಗೆಯಿಂದ ಇತ್ತು. ಈಗೀಗ ಭಾಳ ಹತ್ರ ಅದಾರೆ ಅಂತ ಇಡೀ ಊರವರೆಲ್ಲ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಆ ಹುಡುಗಿಗೆ 1-2 ತಿಂಗಳು ಬೇರೆ ಆಗ್ಯದಂತೆ. ನೀವೇನಾರ ಅವಳನ್ನ ಲಗ್ನ ಮಾಡ್ಕೊಂಡ್ರೆ ಅಪವಾದ ಅವಮಾನ ತಪ್ಪಿದ್ದಲ್ಲ ಅಂತ ಹೇಳ್ಬೋಗಾಕ್ ಬಂದೆ ನೋಡಿ. ಕಯ್ಯ, ಆ ಕೋಣೂರ್ನ ಮುಕುಂದಯ್ಯ ಆ ಹೂವಳ್ಳಿ ಹುಡುಗಿನ ಯಾಕೆ ಮದುವೆ ಆಗಿಲ್ಲ ಗೊತ್ತಾ? ಅವನಿಗೆ ಅವಳನ್ನ ತಂದ್ಕೋಬೇಕು ಅಂತ ಜ್ಯೋತಿಷನ ಕರೆಸಿ ನೋಡ್ಸಿದ್ರಂತೆ. ಅವಳನ್ನ ಮದುವೆ ಆಗೋ ಗಂಡು ಬಹಳ ದಿನ ಬದುಕಲ್ವಂತೆ. ಅಯ್ಯೋ, ಹೌದಾ? ಅವಳಿಗೆ ವಿಧವೆ ಆಗೋ ಯೋಗ ಅದೇ ಅಂತೆ. ಹಂಗಾಗಿ ಕೋಣೂರ್ನವರು ಅವಳನ್ನ ತಮ್ಮ ಮನೆಗೆ ತಂದ್ಕೊಳಕ್ಕೆ ಒಪ್ಲಿಲ್ಲಂತೆ. ಅದನ್ನೆಲ್ಲ ಮುಚ್ಚಿಟ್ಟು ವೆಂಕಟಣ್ಣು, ಮಂಜು ಭಟ್ರು ಜಾತಕ ನೋಡು ಜೋಯಿಸಿನ ಒಳಗೆ ಹಾಕ್ಕೊಂಡು ಭರಂಬಾವನಿಗೆ ಅವಳನ್ನ ಗಂಟ ನುಂಗಾಕ್ಬೇಕು ಅಂತ ಹುನ್ನಾರ ನಡೆಸ್ತಾ ಇದಾರಂತೆ. ತಿಮ್ಮು, ಹೆಂಗಾರ ಮಾಡಿ ನನ್ನ ಮಾಂಗಲ್ಯ ಉಳಿಸಪ್ಪ. ನೀ ಹೇಳೋದು ನಿಜನೇ ಆದರೆ ಈ ಲಗ್ನ ನಡೆಯೋದು ಬೇಡ. ನೀನೇ ಹೆಂಗಾರ ಮಾಡಿ ಈ ಲಗ್ನ ಮುರಿದು ಬೀಳೋಗಿ ಮಾಡು. ನೀ ಇಷ್ಟು ಮಾಡಿದರೆ ನಿನ್ನ ತಂಗಿ ಮಂಜುನ ಸಿಂಬಾವಿಗೆ ತಂದುಕೊಂಡು ಲಕ್ಕಮ್ಮನ ನಿನ್ನ ಜೊತೆನೆ ಲಗ್ನ ಮಾಡಿಸೋ ಹಾಗೆ ನಾನು ಮಾಡಿಸ್ತೀನಿ. ಅಕ್ಕಯ್ಯ, ನೀನು ಸುಮ್ಮನಿರು, ಉಳಿದದ್ದನ್ನೆಲ್ಲ ನಾನು ನೋಡ್ಕೋತೀನಿ. ಉಣ್ಣು ಮಾರಾಯ. ಯಾರು ಯಾರು? ನಾನು ಪಿಂಚಲವ, ಬಾಗಿಲು ತೆಗಿರೋ. ನಾನು ಅಂದ್ರೆ ನಾನು ಬೆಟ್ಟಡಿ ತಿಮ್ಮಿ, ಬೇಗ ಬಾಗಿಲು ತೆಗಿರೋ. ಅವ ನನ್ನ ಬ್ಯಾಗ್ ಅಡಗಿಸಿಟ್ರವ, ನಾನು ಅಟ್ಟಿಸ್ಕೊಂಡ್ ಬತ್ತವ್ರೆ. ಸಿಕ್ಕರ ನನ್ ಕೊಂದ ಹಾಕ್ತಾರೆ ನಿಮ್ ತಮ್ಮಯ್ಯ. ಐತಣ್ಣ, ಅದಾನೇನು? ಧಣಿಯರ ಮನೆಗೆ ಹೋಗಿದ್ದಾರೆ, ಈಗ ಬರ್ಬೋದು. ಇಲ್ಲಿ ಯಾರಾದ್ರೂ ಬಂದಿದ್ರೇನು ಕಪ್ಪಾದ್ಮೇಲೆ? ನಾ ಯಾರನ್ನು ಕಾಣೆ. ಕಮ್ಮರ್ ಸಾಲೆ ಹತ್ರನೋ ಎಲ್ಲೋ ಅಡಕೊಂಡ್ಲು ಅಂತ ಕಾಣ್ತದ್ಯೋ. ಲೌಡಿ ಎಲ್ಲಿಗೆ ಸಾಯ್ತಾಳೆ ನೋಡೋಣ ಬನ್ನಿ. ಸಿಕ್ಲಿ ಅವಳು, ಈ ಸಾರಿ ಒಂದ್ ಕಾಲ್ ಕಡಿಮೆ ಹಾಕ್ತೀನಿ ಮನೆ ಬಿಟ್ಟು ಹೋಗ್ದಂಗೆ. ನೀ ಏನ್ ಹೆದರ್ಬೇಡ, ಆ ಜನ ಮತ್ತೆ ಬರಾದಿಲ್ಲ. ತಗೋ ಈ ಸೀರೆ ನೋಡು, ನನ್ ರೀತಿ ಗಟ್ಟ ತಗ್ಗಿನೋರ್ ತರ ಉಟ್ಕ. ಯಾರಾದ್ರೂ ಕಂಡ್ರೆ ಗಟ್ಟ ತಗ್ಗಿನ ಹುಡುಗಿ ಅಂತಲೇ ತಿಳ್ಕೊತಾರೆ. ಹೌದು ಪಿಂಚರಕ್ಕ, ನೀ ಹೇಳ್ದಂಗೆ ಮಾಡ್ತೀನ್ರ. ತಿಮ್ಮಿ, ನೀ ಇಲ್ಲೇ ಮಲ್ಕ.
ದಣಿವಾಗಿರ್ಬೇಕಲ್ಲ. ಇನ್ನು ಸೀರೆನ ಹಚ್ಕೊ, ನಾನು ಅಡಿಗೆ ಕೆಲಸ ಮಾಡ್ತೀನಿ. ಹಾ ಪಿಂಚ್ಲು, ನಾನು ಆಯ್ತಾ, ಬಾಗಿಲು ತೆಗಿ. ಏರ್ಯಾವು? ನನ್ನ ತಂಗಿ. ನಿನಗೆಂತ ತಂಗಿ? ನನಗೆ ಗೊತ್ತಿಲ್ಲದವಳು? ನಿನಗ್ ಗೊತ್ತಿರೋಳೆ, ಘಟ್ಟದ ಕೆಳಗಿಂದ ಬಂದಿದ್ದಾಳೆ. ಒಬ್ಬಳೆಯೋ? ಗಂಡ ಇಲ್ವೋ? ಅದೆಲ್ಲ ನಿನಗೆ ಯಾಕೆ? ಅಲ್ಲ, ಗಂಡ ಇಲ್ಲದೆ ಬಂದಿದ್ರೆ ಮತ್ತೊಂದು ಕಟ್ಟಿಕೊಳ್ಳುವ ಆಸೆಯೋ? ಯಾಕೆ? ನಾನಾಗ್ಲೇ ಸಾಕಾಗಿ ಬಿಟ್ಟೇನ ನಿನಗೆ? ನೀನೊಬ್ಬಳನ್ನು ತಣಿಸುವುದೇ ನನ್ನಿಂದ ಆಗದ ಮಾತು. ಇನ್ನು ಮತ್ತೊಬ್ಬಳನ್ನು ಕಟ್ಟಿಕೊಂಡರೆ ಅಷ್ಟೇ ನನ್ನ ಗತಿ. ಹಳ್ಳಕ್ಕೆ ಹಾರಬೇಕು. ನೀನು ಊಟ ಮಾಡೋದಿಲ್ಲೇನು? ನಂದಾಯ್ತು, ನನ್ನ ತಂಗಿ ಸಂಗಡ. ನೀನ್ ಮಾಡು. ಇವತ್ತು ಯಾಕೆ ಇಷ್ಟು ಹೊತ್ತು? ಅದನ್ನೇ ಕೇಳಬೇಡ. ಗುತ್ತಿಗೆ ಮಲ್ಗಕ್ಕಿಲ್ಲೇ ಬಾ ಅಂತ ಹೇಳ್ಬಿಟ್ನಲ್ಲ, ಈಗೇನು ಮಾಡೋದು? ಅವನೆಲ್ಲಿ ಮಲಗಿಸೋದು? ನಿನ್ನ ತಂಗಿನಲ್ಲಿ ಮಲಗಿಸೋದು? ನಾವೆಲ್ಲಿ ಮಲಗೋದು? ಈಗ ಒಳ್ಳೆ ಪೀಕ್ಲಾಟಿಗೆ ಬಂದಲ್ಲ. ಎಲ್ಲಿಗೆ ಹೋಗಿದ್ದಾನೆ ಗುತ್ತಿ? ಗುತ್ತಿ ಮುಕುಂದಯ್ಯನವ್ರ ಸಂಗಡ ಮನೆಗೆ ಹೋಗಿದ್ದಾನೆ. ಅವ್ರನ್ನಲ್ಲೇ ಬಿಟ್ಟು ತಂಗ್ಳುಂಡು ಬರ್ತಾನೆ. ನಾಳೆ ಒತ್ತಾರೆಗೆ ಮುಂಚೆನೆ ನಾನು ಅವನು ಹುಲಿಕಲ್ ನೆತ್ತಿಗೆ ಹೋಗ್ತೀವಿ. ಮತ್ತೆ ಇವತ್ತು ನೀವು ಅಲ್ಲೇನು ಹೋಗಿದ್ದು? ಹೋಗಿದ್ದುಂಟು, ಆದ್ರೆ ದಾರಿಲಿ ಹಳೆ ಮನೆ ಸಣ್ಣ ಹೆಗ್ಡೆಯವ್ರು ಸಿಕ್ಕಿದ್ರು. ಅವರು ಸಿಂಬಾವಿಗೆ ಹೋಗಿ ಬರ್ತಿದ್ರು. ಭರಮ ಹೆಗ್ಡೆಯರ್ಗೆ ಈ ಸಂಬಂಧ ತಪ್ಸಕ್ಕೆ ಅವರು ಏನೇನೋ ಹುನ್ನಾರ್ ಮಾಡಿದ್ದಾರೆ. ಅವ್ರ ಕಥೆ ಕೇಳೋದೇ ಸುಮಾರು ಹೊತ್ತಾಗ್ಬಿಡ್ತಲ್ಲ. ಚಿನ್ನಕ್ಕನ ಹುಲಿಕಲ್ ಗುಡ್ದಾಗೆ ಕದ್ದಡಸಿಡೋದೆಂದು ಗೊತ್ತು ಮಾಡಿದ್ದೀವಿ. ಬೇರೆ ಜನ ಗೊತ್ತಾದ್ರೆ? ಆ ಹುಲಿಕಲ್ ನೆತ್ತಿಲಿ ಒಂದು ನರ ಹುಳು ಸುಳಿಯಲಾರ್ದು. ನಮ್ಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ಸಾಕಾಯ್ತು. ಆ ಜಾಗನ ಗುತ್ತಿಯೇ ತೋರಿಸ್ಕೊಟ್ಟಿದ್ದು. ಹಿಂದೆ ಬೆಟ್ಟಳ್ಳಿ ಹುಡುಗಿ ತಿಮ್ಮಿನ ಆರ್ಸ್ಕೊಂಬಂದಾಗ ಒಂದ್ ರಾತ್ರಿ ಅಲ್ಲೇ ಮಲಗಿದ್ನಂತೆ. ಗುತ್ತಿ ಅದನಲ್ಲ, ನಮ್ಮ ಚಿಕ್ಕಯ್ಯನ ಕಾಲಿಗೆ ಬಿದ್ದು ಬೆಟ್ಟಳ್ಳಿ ಕೇರಿಯಿಂದ ತಿಮ್ಮಿನ ಯಾಗಾದ್ರೂ ಕರೆಸ್ಕೊಡಿ ಅಂತ ಬೇಡ್ಕೊಂಡ. ಅವನದೊಂದು ದೊಡ್ಡ ರಾಮಾಯಣ ಮಾರೈತಿ. ಬೆಟ್ಟಳ್ಳಿ ಕೇರಿಯಿಂದ ತಿಮ್ಮಿನ ಯಾಗಾದ್ರೂ ತಪ್ಪಿಸಿ ಕರ್ಕೊಂಬಂದು ಕೊಡ್ಬೇಕಂತೆ. ಇವನು ಅವಳು ಕೂಡ್ಕೊಂಡು ಪರಾರಿ ಆಗ್ತಾನಂತೆ. ಅವನು ಒಡೆಯರು ಹಾಗೆ ಹೇಳಿದ್ರಂತೆ. ಹೆಗಡೆಯರು, ಮುಕುಂದಯ್ಯ ಗೌಡ್ರು ಅವನಿಗೆ ಏನೇನೋ ಧೈರ್ಯ ಹೇಳಿ ನಿಲ್ಲಿಸ್ಕೊಂಡಿದ್ದಾರೆ. ಈಗ ಹೇಗಾದ್ರೂ ಮಾಡಿ ಅವನ ಹೆಂಡತಿ ತಿಮ್ಮಿನ ಬಿಡಿಸ್ಕೊಡ್ಬೇಕಲ್ಲ. ಅವನು ಅದಕ್ಕೆ ಒಪ್ಪಿ ಸಿಂಬಾವಿ ಹೆಗಡೆಯರು ಗೊತ್ತಾದ ಹೆಣ್ಣನ್ನ ಮುಕುಂದ ಗೌಡ್ರಿಗೆ ಆರಿಸೋದಕ್ಕೆ. ಅದೆಲ್ಲ ಇರ್ಲಿ, ಈಗ ಗುದ್ದಿ ಬರ್ತಾನಲ್ಲ, ಅವನೆಲ್ಲಿ ಮಲಗಿಸೋದು? ಆ ಗೊರಬನ ಮರೆಯಾಗಿಟ್ಟು ಬಾಗಿಲ ಬಳಿಯ ಮಲ್ಕೋ ಅಂದ್ರೆ ಸಹಿ. ನಾವು ನೀನ್ ಇವತ್ತೊಂದಿನ ಗುತ್ತಿ ಸಮೀಪ ಸ್ವಲ್ಪ ದೂರ ಮಲ್ಕೋ. ನಾನ್ ನನ್ನ ತಂಗಿ ಸಂಗಡ ಮಲ್ಕೋತೀನಿ. ತೂ ಗೊರ್ಬನ್ ಮರೆಯಲ್ಲಿದ್ರು ಗುತ್ತಿ ಸಮೀಪ ಮಲ್ಗೋದೆ? ಹಾಗಾದ್ರೆ ನಾವು ದಿನವೂ ಮಲಗುವಲ್ಲೇ ಮಲಗುವ. ನಿನ್ ತಂಗಿ? ಅವಳನ್ನ ಗುತ್ತಿ ಜೊತೆಲಿ ಮಲಗಿಸಿದ್ರೆ ಆಯ್ತು. ಅಯ್ಯಯ್ಯ, ನಿಂಗೇನ್ ಪಿತ್ತಾನೆ? ಮತ್ತೆ ಅವಳನ್ನ ನಿನ್ನ ಮಗ್ಳಲ್ಲಿ ಮಲಗಿಸ್ಕೊಳ್ತೀಯಾ? ಏನ್ ಮಾತಾಡ್ತೀಯ ನೀನು? ಬುದ್ಧಿ ನೆಟ್ಗಿದ್ಯೋ? ನಿನಗಂತೂ ಬುದ್ಧಿ ನೆಟ್ಟಗಿದೆ ಎಂದು ಗೊತ್ತಾಯ್ತು, ಅಷ್ಟು ಸಾಕು. ಯಾಕೆ ಹುಡುಗಾಟ ಆಡ್ತೀಯಲ್ಲ? ಹುಡುಗಾಟ ಆಡದೆ ನಾನೇನು ಮುದುಕಿಯಾ? ಏನಿವತ್ತು ಸೇರೆಗಾರ ಸವಾರಿ
ಬಹಳ ಬೇಗನೆ ಬಂದಿತ್ತಲ್ಲ. ಏನು ಪಿಜಣ್ಣಣ್ಣ ನೀನು ಭಾಳ ಸೋತು ಹೋಗಿದೆಯಾ. ಈಗ ಹೊರಗೆ ಹೋಗೋದು ಹೆಂಗಿತ್ತ? ಮಲ್ಗೆ ಕೆಮ್ಮಳ ಎಲ್ಲ ಸುಮ್ಮನೆ ಹೋಯ್ತು. ಏನಾದರೂ ಸ್ವಲ್ಪ ಶಕ್ತಿ ಬರೋಂಗೆ ಔಷಧಿ ಕೊಟ್ಟಿದ್ದೆ, ನಾನು ಇನ್ನೊಂದು ಸಾರಿ ತಿರ್ಗಾಡೋಂಗಾದ್ರೆ ಮತ್ತೆ ನಾನು ಈ ಕಾಲಿಗೆ ಎತ್ತೋದಿಲ್ಲ. ಅವು ಎಂತವೋ? ಸರಾಯಿ ಸೀಸ ಮನೆಯಂಗೆ ಬಿಟ್ಟು ಇಳಿಸಿದ್ದು, ಒಳ್ಳೆ ಘಾಟು. ನನ್ನ ಮನೆಯಾಗಿದ್ದರೆ ಭಾಳ ಕಷ್ಟ ಮಾರಾಯ. ಯಾರಿಗಾರು ಗೊತ್ತಾರೆ ನನ್ನ ಕತೆ ಮುಗ್ದಂಗೆ. ನಿನ್ನ ಬಿಡಾರ್ದಂಗಿಟ್ರೆ ಯಾರಿಗೂ ಅನುಮಾನವೇ ಬಪ್ಪದಿಲ್ಲ. ಯಾಕೆಂದರೆ ನೀ ನನ್ನಷ್ಟು ಕುಡಿಯೋದಿಲ್ಲ ಕಣ. ಐತಾ ಪಿಂಚಲು ಬಿಡಾರ್ದಂಗೆ ಇದ್ರ ಇಲ್ಲ, ಅವರು ಮದುವೆ ಕೆಲಸಕ್ಕೆ ಹೂವಳ್ಳಿ ಮನೆಗೆ ಹೋಗಾರೆ. ಒಳ್ಳೆ ನಾಯಕರು ನನಗೂ ಹೇಳಿಕೆ ಕೊಟ್ಟಿರ. 2 ದಿನ ಮೊದಲೇ ಬಂದು ಚಪ್ರ ಗಿಪ್ರ ಹಾಕ್ಸ್ಕಂತ. ನನಗೆ ಎಂಥದೋ ಕೆಲಸ ಗಂಟು ಬಿದ್ದು ನಂಗೆ ಹತ್ತು ಹೋಪಿಕೆ ಆಗಿಲ್ಲ. ಇವತ್ತು ರಾತ್ರಿ ಹೋತೆ, ನಾಳೆ ಅಲ್ದ ಮದುವೆ. ಹಾಗಾದ್ರೆ ನಾ ಇತ್ತು ಬತ್ತೆ ಪಿಜನಣ್ಣ ಸರಾಯಿ ಹುಷಾರು.